ಮತ್ತು ಎಷ್ಟು ಜನ ಮೊಬೈಲ್ ಯೂಸ್ ಮಾಡತ್ತಾರ ಅವರೆಲ್ಲ ನಾವು ಕೂತೀವಿ. ನಾ ಹೇಳತ್ತಿಲ್ಲ, ಒಬ್ರು ದೇವ್ರ ಸೇವಕರೇ ಅಲ್ಲಲ್ವಿಯಾ, ನಾ ಹೇಳತ್ತಿಲ್ರಿ. ನಾನು ಹ್ಯಾಂಗೆ ಸರ್ ಮೊಬೈಲ್ ಯೂಸ್ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂದ್ರೆ ಬರೀ ಕತಿ ಅದ್ರ ಒಳ್ಳೇದು ಮನುಷ್ಯ. ಆ ಮೊಬೈಲ್ದಾಗ ಒಂದು ಭೀ ಒಳ್ಳೇದು ಜನ ಅವಳ ವಾಕ್ಯ ಬರ್ತಾವ, ವಾಕ್ಯ ಕೇಳಲ್ಲ ಅಲ್ಲಲ್ವಿಯಾ. ಅವಳ ಬರೀ ಚಾಟಿಂಗ್ ಅಲ್ಲಿ ಬರ್ರಿ ಮೊಬೈಲು, ಅದು ಕತಿ ಜಸ್ಟ್ ಯಾನ್ ಧಾನ್ಯದಿಲ್ಲ. ಅವತ್ತು ಲೇಡಿ ಫೋನ್ ಮಾಡಿ ಮಂಗ್ಳೂರಿಗೆ ಹೋಗಿದೆ ಮಂತ್ ಅಲ್ಲಿ ವಾಕ್ಯ ಹೇಳಕ್ಕೆ ಹೋದ, ಅದು ಫೋನ್ ಮಾಡಿ ಪ್ರೇಯರ್ ಮಾಡಿ ಫಸ್ಟ್ ಡೇ ಪ್ರೇಯರ್ ಮಾಡಿರಿ. ಯಾಕೆ ಮಾಡ್ಲಮ್ಮ ನಾವು ಮೊಬೈಲ್ ಬಿಡಬೇಕು. ಯಾಕೆ ಏನಾಗಿದೆ ಮೊಬೈಲ್ ಆಕೆ ರಾತ್ರಿ ದಸಕ್ಕೆ ಹಿಂಗೆ ಒಂದು ವಾಟ್ಸಪ್ ಯಾರ ಮೆಸೇಜ್ ಕಳಿಸ್ತಾರ ಅಂತ ಅಜ್ಜಿರಿ ಹೋಗ್ಬೇಕು. ಆಂಟಿ ರಾತ್ರಿ ದಸಕ್ಕೆ ತೆಗ್ದಳ ಸರ್, ಏನು ಯಾರ ಮೆಸೇಜ್ ಕಳಿಸ್ಯಾರ ನಾವು ಅಂತ ಹಿಂಗೆ ತೆಗೆದು ನೋಡೋಕ್ಕೆ ತೆಗೆದು ಆ ದಸಕ್ಕೆ ಸ್ಟಾರ್ಟ್ ಮಾಡ್ಯಾಳ ಅಂತ ರಾತ್ರಿ 3 ಆಗ್ಲತ್ತ. ಮೊಬೈಲ್ ಒಳಗೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ಯಾರ? 10ಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ 3 ಆಗ್ಲತ್ತ. ಆಗ ನೋಡತ್ತಾಳ, ನೋಡೋಟಿಗೆ 3 ಆಗ್ಲತ್ತ. ಎಷ್ಟೋ ಜನ ಇವತ್ತು ಮೊಬೈಲ್ ನೋಡ್ತಾರೆ, ಬಾಜಾಗ ಏನಾಗ್ಲತ್ತ ಗೊತ್ತಾಗಲ್ಲ. ನೀವು ಅಬ್ಸರ್ವ್ ಮಾಡಿ, ಎಷ್ಟೋ ಜನ ಮೊಬೈಲ್ ನೋಡ್ತಾರೆ ಸತ್ತೋಗ್ಯಾರ. ಕತೆ ಹೇಳೋದು ಇವೆಲ್ಲ ರಿಯಾಲಿಟಿ ಹೇಳತ್ತೀವಿ. ಆದ್ರೆ ಲೈಫು ಸುಧಾರಿಸ್ಕೊಳ್ಬೇಕು, ಆಶೀರ್ವಾದ ನಿಧಿ ಆಗಬೇಕಾದ್ರೆ ಭೂಮಿ ಮೇಲೆ ರೊಕ್ಕ ಬೆಳ್ಳಿ ಬಂಗಾರ ಗಳಿಸೋದ್ರಿಂದ ನಾವು ಆಶೀರ್ವಾದ ನಿಧಿಗಳಾಗಲ್ಲ. ಅದ್ರ ಅರ್ಥ ನಾ ರೊಕ್ಕ ಗಳಿಸ್ಬೇಡ್ರಿ ಅಂತ ಹೇಳತ್ತಿಲ್ಲ. ಅದರ ಅರ್ಥ ಏನಂತಂದ್ರೆ ಲೋಕದ ಆಶೀರ್ವಾದ ನಿಧಿ ಆಗಬೇಕಾದ್ರೆ, ನಮ್ಮ ಜಿಂದಗಿದ ಬಿಡುಗಡೆ ಆಗಬೇಕಾದ್ರೆ ಈ ವಾಕ್ಯ ಅಲ್ಲೆಲ್ಲೂಯ್ಯ. ಈ ವಾಕ್ಯ ಯಾರು ಕೇಳತ್ತಾರ ಅವ್ರಿಗೆ ಆಶೀರ್ವಾದ. ಒಂದು ವೇಳೆ ಈಗ ಯಾರೋ ಸೇವಕರು ಹೇಳತ್ತಾರ, ಒಂದು ಕಿವಿಲಿಂದ ಕೇಳತ್ತ, ಒಂದು ಕಿವಿ ಬೀಳತ್ತ, ಅವ್ರ ಹಣೆ ಬರ ಖರಾಬ್ ಅದು ಅಲ್ಲೂ ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳೋದು ಹೇಳ್ತಾರ, ನಾವು ಕೇಳೋದು ಕೇಳ್ತೇವೆ, ಹೊಟ್ಟೆ ದಂಧೆ ಅದಂತಂದು ಏನು ಬಿಟ್ಕೊಟ್ರು ಅಂತ ಹೇಳ್ರಿ, ಒಂದು ದಿನ ಬರ್ತದ್ರಿ ಅಲ್ಲೂಯ್ಯ. ಅಲ್ಲಿ ಯಾರು ನಮ್ಮ ಅಪ್ಪನ ಏನು ಭೀ ಹಾಳಾಗಲ್ಲ, ನಾವು ವಾಕ್ಯ ಹೇಳ್ತೇವೆ ಹೋಯ್ತೇವೆ. ನಂದು ಏನಾಯ್ತು, ಯಾರು ಕೇಳಿದ್ರು ಅವ್ರಿಗೆ ಆಶೀರ್ವಾದ ಅಲ್ಲೂಯ್ಯ. ಯಾರು ಕೇಳಿದ್ರು ಅವ್ರಿಗೆ ಬಿಡುಗಡೆ ಅದು. ಇದು ನಂಬೋರಿಗೆ ಆಶೀರ್ವಾದ ಅಲ್ಲೂಯ್ಯ. ನಂಬಲೋದ್ರ ಅದು ಅವರವ್ರಿಗೆ ನಂಬಿ ದೀಕ್ಷಾಸನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆ ಗುರಿ ಆಗ್ತಾನೆ. ಭೂಮಿ ಮೇಲೆ ರಕ್ಷಣೆ ಯೇಸು ಸ್ವಾಮಿ ನಾಮದಲ್ಲಿದೆ. ಬನ್ನಿರಿ, ನಿಮ್ಮ ನಿಮ್ಮ ಪಾಪಗಳು ಒಪ್ಪಿಕೊಂಡು ದೇವರ ಕಡೆ ತಿರುಗ್ರಿ, ರಕ್ಷಣೆ ಹೊಂದ್ಕೊಂಡು. ಜಪ ಕಮ್ಮಾಳಕ್ಕೆ ಹೆಚ್ಚಿಗೆ ಮಾಡ್ರಿ, ವಾಕ್ಯ ಓದಲಕ್ಕೆ ಸ್ಟಾರ್ಟ್ ಮಾಡ್ರಿ, ಅದಕ್ಕೆ ಆಶೀರ್ವಾದ ಅದ ಅಲ್ಲೂಯ್ಯ. ಯಾರು ಭೀ ಹೇಳಿಲ್ಲ ನಾವು ಜಪ ಮಾಡಿದವ್ರಿ, ಆ ಜಪ ಮಾಡಿ ಮಾಡಿ ನಾವು ಹಾಳಾಗಿದೆ ಅಂತ ಯಾರು ಭೀ ಹೇಳಿಲ್ಲ. ಯಾರು ಅಂದರು ಅಲ್ಲೂಯ್ಯ. ಜಪ ಮಾಡದ ಮನುಷ್ಯ ಯಾವೊಂದ್ ವೇಳೆ ಭಿಕಾರಿ ಬೀತ ಅಂತ ಹೇಳ್ರಿ, ಅವ್ನ ಲೈಫ್ ಚೇಂಜಸ್ ಆಯ್ತದೆ ನೋಡ್ರಿ. ಇಲ್ಲಿ ಒಬ್ಬ ಮನುಷ್ಯ ಬೇಡ್ಕೊಂಬಲ್ಲಿ ಪಳಾರೂರಿಗೆ ಏನಾಗಿದೆ ಬೇಡ್ಕೊತೀನಪ್ಪ. ಈಗ ಸೇವೆ ಮಾಡೋ 1000 ಮಂದಿ ಜಪ ಮಾಡ್ಕೊಳತ್ತಾರೆ. ಯಾಕೆ? ಯೇಸು ಸ್ವಾಮಿ ನನ್ನ ಅಲ್ಲೂಯ್ಯ. ಯೇಸು ಸ್ವಾಮಿ ಈ ಕೆಲಸ ಮಾಡಿ ಒಬ್ಬ ಭಿಕ್ಷಕನಿಗೆ ತಿಪ್ಪೆಗಿದ್ದವ್ರು ಇದ್ದವ್ರು ಏನ್ ಮಾಡ್ಯಾರ? ಉನ್ನತಕ್ಕೆ. ಯೇಸು ಸ್ವಾಮಿ ನಂಬಿದವ್ರು ಇನ್ನೂ ತಕ್ಕ ಭೂಮಿ ಎಲ್ಲಿ ಭಿಕ್ಷೆ ಬೇಡಿಲ್ಲ ನೋಡಿರಿ ಎಲ್ಲರೂ. ಬೇಡ, ದೇವ್ರ ಹಂಗೆ ಭಿಕ್ಷಕನಾಗಿ ಬಿಡಲ್ಲ. ಅದಕ್ಕೆ ನಮ್ಮ ಜಿಲ್ಲೆಗೆ ಆಶೀರ್ವಾದ ಆಗಬೇಕು, ಅವನಾಗಬೇಕು, ರಕ್ಷಿಸಲ್ಪಡಬೇಕು, ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ನಾವು ನಮ್ಮ ನಿವಾಸ ಈ ಭೂಮಿಯ ಅಲ್ಲ ಅಲ್ಲೂಯ್ಯ. ಈ ಭೂಮಿ ಮೇಲೆ ಇದ್ರೂ ಭೀ ನಾವು ದೇವ್ರ ಮಕ್ಕಳ ಜೀವಿಸ್ತೀವಿ. ದೇವರ ಭವಿಷ್ಯ ಹೇಳುತ್ತಾರೆ, ದೇವರೇ ನನ್ನ ನಿವಾಸ ನಿನ್ನಲ್ಲೇ ಅಲ್ಲೂಯ್ಯ, ನಾನು ನಿನ್ನಲ್ಲೇ ಜೀವಿಸ್ತೇನೆ. ಬೆಟ್ಟ ಗುಡ್ಡ ದೇಶ ಇವ್ಯಾವಿದ್ದರೂ ಕೂಡ ಅದಕ್ಕಿಂತ ಮೊದಲು ನೀನೇ ನನ್ನ ದೇವರು, ನಾನು ನಿನ್ನಲ್ಲಿ ಇರುತ್ತೆ. ಚರ್ಚ್ ನಿಂದ ಪರ್ಮನೆಂಟ್ ಅಲ್ಲ, ಮನೆ ಪರ್ಮನೆಂಟ್ ಅಲ್ಲ, ಭೂಮಿ ಪರ್ಮನೆಂಟ್ ಅಲ್ಲ, ಯಾವುದು ನಮ್ಮದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಅನ್ನೋದು ದೇವರೇ ನಮ್ಮ ಅಲ್ಲೂಯ್ಯ. ಭೂಮಿ ಮೇಲೆ ಇದ್ರೂ ಭೀ ಭಕ್ತಿವಂತರ ನಾವು. ದೇವ್ರು ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ ಕೊಡ್ತಾರೆ ಮತ್ತು ಪ್ರಿಯರೇ ದೇವರು ನಡೆಸ್ತಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಸ್ವಾಮಿ ಒಂದು ಮಾತು ಹೇಳ್ತಾರೆ, ಹೋದಮ್ಮ 14:1-2 ವಚನ ಓದು. ಹಾ 14:1-2 ವಚನ. ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನೋಡ್ರಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಿ, ನನ್ನ ನಂಬಿರಿ, ತಂದೆ ನಂಬಿರಿ. ತಂದೆ ಮನೆಯಲ್ಲಿ ಏನವ? ಮನೆಗಳವ. ಯಾವ ಮನೆಯವ? ಈ ಮನೆ ಅಲ್ಲ, ಬಂಗಾರದ ಮನೆ. ಈ ಭೂಮಿ ಮ್ಯಾಗ ಇದ್ದಿಂದ ಒಂದು ದಿನ ಬೈಬಲ್ ಹೇಳ್ತದ ಎಲ್ಲ ನಾಶವಾಯ್ತದ. ದೇವರ ವಾಕ್ಯದ ಏಷ್ಯಾದ ಹೇಳ್ತದ ಭೂಮಿಗೆ ದೇವ್ರ ಏನ್ ಮಾಡ್ತಾರಂತ, ಈ ಚಾಪಿ ಹೆಂಗ್ ಸುತ್ತಾರ ನೋಡಿ, ಹಂಗೆ ಸುತ್ತಾಗ ಬಿಡಾಕ್ತಾನಂತೀವ್ರಿ. ಚಾಪಿ ಇರ್ತಾವಲ್ಲ ನಿಮ್ಮಲ್ಲಿ, ಚಾಪಿ ಎಷ್ಟು ಜನರಿಗೆ ಗೊತ್ತ? ದೇವ್ರ ಹಂಗ್ ಮಾಡಾಕ್ತಾನೆ, ಹಿಂಗ್ ಸುತ್ತಿ ಹೊಂದ್ಕೊಂಡು ಬೋಲೆ ಬಿಡ. ದೇವರು ತನ್ನ ಜನರಿಗೆ ಇನ್ನೊಂದು ಭೂಮಿಗೆ ಆಕಾಶ ರೆಡಿ ಮಾಡಕ್. ಅದು ಈ ವಾಕ್ಯ ನಂಬೋರಿಗೆ ಅದು ಗೊತ್ತಾಯ್ತದ್ರಿ. ಈ ನಂಬಲ್ದವ್ರಿಗೆಲ್ಲ ಗೊತ್ತೇ ಅದೆಲ್ಲ ಆಯ್ತದ. ಆ ನಂಬಲ್ ಸಿಗಲ್ಲ. ನಂಬಿದ್ರೆ ಮಾತ್ರ ದೇವ್ರ ಮಹಿಮೆ. ನಂಬಲ್ದವ್ರಿಗೆಲ್ರಿ ಇದು ವಾಕ್ಯ. ಯಾರು ನಂಬ್ತಾರ ಅವ್ರಿಗೆ ಅದು. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಂಬಿದ್ರೆ ಆಶೀರ್ವಾದ ಆಯ್ತು. ಒಬ್ಬ ಮೊನ್ನೆ ರಾತ್ರಿ ಫೋನ್ ಮಾಡ್ಯಾನ ಒಬ್ಬ ಹುಡುಗನ,
ರಾತ್ರಿ ಟೈಮ್ ಫೋನ್ ಮಾಡಿ, ಅಪ್ಪ ಅಡ ನನಗೆ ನಾವು ಬ್ಲೇಡ್ ವಾಮಿಟ್ ಆಗ್ಲತ್ತ ಬೆಂಗಳೂರು ಆಚೆ ಫೋನ್ ಮಾಡಿ ಹಾಸ್ಪಿಟಲ್ ಹೋಗಿ ಹೋಗ್ತಮ್ಮ ಅದು ರಾತ್ರಿ ಟೈಮಿಗೆ ಫೋನ್ ಮಾಡೋದು. ಅಲ್ಲಿ ಹಾಸ್ಪಿಟಲ್ ಹೋಗ್ಲಿಕ್ಕಾಗಲ್ಲ, ಹೋಗಿ ಬರೋದು, ಅಲ್ಲಿಗೆ ವ್ಯಾನ್ ಭೀ ಇಲ್ಲ. ಅವನಿಗೆ ಹೇಳ, ನೀವು ದೇವ್ರಿಗೆ ನಂಬ್ತೇವೆ ಕುಡಿತಾನೆ, ಸರಾಯಿ ಎಲ್ಲ ಕುಡ್ದೆಲ್ಲ ಜಪ ಮಾಡ್ಕೊಂಡಾಗಲ್ಲ. ಈ ಸರಾಯಿ ಬಿಟ್ಟು ಕೊಡ್ತೇನೆ ನಮ್ಮನ್ನು ಬದುಕ, ನನ್ನ ಜೀವನ ದೇವ್ರಿಗೆ ಬದುಕ್ತೆ ಅಂತ ಹೇಳಿ ಈಗ ನೀ ಎಲ್ಲಿದ್ದು ಅಲ್ಲೇ ಫೋನಿನಾಗೆ ಹೇಳೋದು, ಜಪ ಮಾಡಿದ 1 ಅವರ್ 2 ಅವರ್ ಬಿಟ್ಟು 2 ಗಂಟೆ ವಾಮಿಟ್ ಮಾಡೋದು, ಬ್ಲೇಡ್ ವಾಮಿಟ್. ಆಮೇಲೆ ಅವ್ನು ಪ್ರೇಯರ್ ಮಾಡೋದು ಬೆಳಗ್ಗೆ. ಅಂದರೆ ಯಾಕೆ ಹೇಳತ್ತೀರ ಅಂದ್ರೆ, ಯಾರು ನಂಬ್ತಾರ ಅವ್ರಿಗೆ ದೇವ್ರ ಸಹಾಯ. ಇದೇನದ ಅಂತ ಹೇಳಿ ಯಾರು ತಿರಸ್ಕಾರ ಮಾಡ್ತಾರ ನೋಡಿ, ಅಂಥವ್ರಿಗೆ ಆಶೀರ್ವಾದ ಆಗಲ್ಲ, ಆಶೀರ್ವಾದ ಕಾಣಲ್ಲ. ಅಲ್ಲಲ್ಲೂಯ್ಯ, ದೇವ್ರು ಯಾರಿಗೆ ಆಶೀರ್ವದಿಸ್ತಾರ? ಹೃದಯದಿಂದ ನಂಬಿ ಬಾಯಿಯಿಂದ ಪಾಪ ಅರಿಕೆ ಮಾಡ್ತಾರೆ, ಅವ್ರಿಗೆ ಮಾತ್ರ ಆಶೀರ್ವಾದ. ಅಲ್ಲಲ್ಲೂಯ್ಯ. ಅದಕ್ಕೆ ಯಾರು ನಂಬುತ್ತಾರೋ ಇವರೆಲ್ಲ ದೇವರು, ಎಲ್ಲ ಮನುಷ್ಯರು, ಅಲ್ಲಲ್ಲೂಯ್ಯ, ಭೂಮಿಯಾಗಿರುವ ಎಲ್ಲ ಮನುಷ್ಯರು ದೇವರ ಕಡೆ ತಿರುಗಬೇಕು. ನಾವು ದೇವರ ಕಡೆ ತಿರುಗೋಣ. ಅದಕ್ಕೆ ಮತ್ತು ಲಕ್ಷ್ಮೀ ಮಾಡೋ ಕುಟುಂಬದವರಿಗೂ ಮತ್ತು ನಮ್ಮ ಒಂದು ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ದೇವರ ಆತ್ಮನ ಹೇಳೋದಂತ ಒಂದೇ ನಮ್ಮ ನಿವಾಸ. ದೇವರು ಈ ಭೂಮಿಯಲ್ಲಿದ್ದರೂ ನಾವು ದೇವರಲ್ಲೇ ಜೀವಿಸ್ಬೇಕು. ಅಲ್ಲಲ್ಲೂಯ್ಯ. ಲೋಕದಲ್ಲಿ ಜೀವಿಸ್ಬಾರ್ದು. ಲೋಕ ಅಂದ್ರೆ ಹೆಂಗಿರ್ತದೆ? ಪಾಪ ಇರ್ತದೆ. ಮನಸ್ಸಿಗೆ ಬಂದ ಜಿಂದಗಿ ಇರ್ತದೆ, ಯಾರು ಹೇಳೋರಿಲ್ಲ ಕೇಳೋರು. ಅಲ್ಲೂಯ್ಯ. ಅದೊಂಥರನೇ ಲೈಫ್ ಹೆಂಗಿರ್ತದೆ ರೀ? ಒರಟು ಅಂದ್ರೆ ಹೆಂಗೆ? ಯಾರು ಹೇಳೋರಿಲ್ಲ ಕೇಳೋದು. ಜನಗಳಿಗೆ ಯಾರು ಹೇಳ್ತಾರ? ಯಾರು ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸು ಬಂದಾಗ ಪಾಪ ಮಾಡ್ತಾ ಇರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಬಿಡಿ ಬಿಡ್ತಾ ಇರ್ತಾರೆ. ಅಲ್ಲಲ್ಲೂಯ್ಯ. ನಾ ಯೇಸುಸ್ವಾಮಿ ನಮ್ಮ ಮೊದಲು ಏನು ಮಾಡ್ತೀವಿ? ಸಿಗರೇಟ್ ಹೆಂಗೆ ಇಟ್ಕೊಂಡು ಇರ್ತೀವಿ. ಹಿಂಗೆ ಸಿಗರೇಟ್ ಇಟ್ರೆ ನಮ್ಮ ಏಜ್ ಅಷ್ಟು 15. ಆ ಒಂದು ಸಿಗರೇಟ್ನ ಹಿಂಗೆ ಇಟ್ಟರೆ ನಾವು ಹೊರಗೆ ತೆಗಿತಿಲ್ಲ, ಅದು ಖಾಲಿ ಆದಮೇಲೆ ತೆಗಿಲ್ಲ. ಅಲ್ಲಲ್ಲೂಯ್ಯ. ಯಾಕೆ ಯಾರು ಲೈಫು ಏನದ ಹೆಂಗದ? ಯಾರು ಹೇಳೋರಿಗೆ ಕೇಳೋರಿಲ್ಲ ಅಂದ್ರೆ ಅರ್ಥ ಯಾರು ಹೇಳಿದ್ರೆ ಬೇಕು ಕೇಳಲ್ಲ ನಾವು. ಪಾಪ ಹಂಗಿರ್ತದೆ. ಅಲ್ಲಲ್ಲೂಯ್ಯ. ಯಾರು ಹೇಳಿದ್ರೆ ಬೇಕು ಕೇಳಲ್ಲ ನಾವು. ಅಲ್ಲಲ್ಲೂಯ್ಯ. ಯೇಸು ಸ್ವಾಮಿ ಯಾರಿಗೆ ಮಾಡುತ್ತಾರೆ, ಯಾರು ಯೇಸು ಕಳಿತಿರ್ತಾರೆ, ಆ ಲೈಫ್ ಹೆಂಗಿರ್ತದೆ? ಅಲ್ಲಲ್ಲೂಯ್ಯ. ಯಾರು ಹೇಳಿ ಬಿಡಲಿ ಪಾಪಕ್ಕೆ ಭಯ ಪಡ್ತಾರೆ. ನಾನು ರೀಸೆಂಟ್ಲಿ ಇಲ್ಲೊಂದು ಪ್ರಿಯರೇ ಒಂದು ಫ್ಯಾಮಿಲಿ ನನ್ನ ಚರ್ಚೆಗೆ ಬಂದಿದ್ರು. ಅವ್ರು ಅನ್ಯರು, ಯೇಸುಸ್ವಾಮಿ ನಂಬಿಲ್ಲ. ಅವರು ಏನು ಮಾಡ್ಯಾರ, ಅಲ್ಲಿ ಯಾವುದೋ ಒಂದು ಊರಿಗೆ ಈ ಕಡೆ ಗುಲ್ಬರ್ಗ ಸರ್ಕಾರ ಹೋಗಿದ್ದು, ಪ್ರೇಯರ್ ಮಾಡಕ್ಕೆ ಹೋಗೋಕ್ಕೆ ಅವ್ರು ಯಾರ್ಯಾರ ಮನೆಗೆ ಹಿಂಗೆ ಬಂದ್ರೆ ಊಟ ಮಾಡ್ತಾರೆ. ಹೆಂಗೆ ಸ್ಪೆಷಲ್ ಆಗಿ ಯಾರ್ಯಾರ ಮನೆಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಅಲ್ಲೆಲ್ಲ ನೋಡೋಕ್ಕೆ ಯಾರು ಬರ್ತಾರಂತ ಜನಗಳು. ಅದು ನನಗೂ ಹಾಗೆ ತಿಳ್ಕೊಂಡು ಏನು ಮಾಡ್ಯಾರ, ಅವ್ರು ಹೋಗೋಕ್ಕೆ ಅಲ್ಲೆಲ್ಲ ಊಟ ರೆಡಿ ಮಾಡ್ಯಾರ. ಹೆಂಗೆ ಊಟ ಮಾಡ್ಯಾರ ಅಂದ್ರೆ ಎಲ್ಲ ತರಿ ಮಾಡಿ ಇಷ್ಟೊಂದು ಉದ್ದ ಬೀರ್ ಬಾಟಲು ಶರಿ ತಂದಿತ್ತು. ಆ ಸಿಗರೇಟಲ್ಲಿ ಕೇಳೋದನ್ನ, ಯಾಕಪ್ಪ ಇವೆಲ್ಲ ತಂದಿರ್ತೀವಿ ಅಂತ. ನಮ್ಮಲ್ಲಿ ಇವೆಲ್ಲ ಬಂದ ನಮ್ಮ ನೋಡಕ್ಕೆ ಬಂದ್ರೆ ಇವೆಲ್ಲ ಅವರು ಕುಡಿತಾರ್ರಿ. ಅಲ್ಲಲ್ಲಯ್ಯ. ನನ್ನ ದೇವರು ಅದಕ್ಕೆ ಸಂಬಂಧಪಟ್ಟವು. ನಾ ಯಾಕೆ ಮಾತಾಡತ್ತೆ ಅಂದ್ರೆ, ನನಗಲ್ಲಿ ಯಾರನ್ನು ನೋಡ್ಲತ್ತಿಲ್ಲ. ಅವಂತನೊಬ್ಬ, ಸರ್ ನೀವು ಅಲ್ಲಿ ಇರ್ತೀರಿ, ಇಲ್ಲಿ ಯಾರು ನಿಮಗೆ ನೋಡತ್ತಾರೆ ಅಂತ. ತಗೋರಿ ಸರ್, ಊಟ ಮಾಡ್ರಿ, ಚಂದ ನೋಡ್ರಿ ಪಾಪ ಅಂಬರ್ ಹೆಂಗೆ. ನಾ ಯಾಕೆ ಹೇಳತ್ತೆ ದೇವರು ಅಂತಂದ್ರೆ, ಯೇಸು ಸ್ವಾಮಿ ಯಾರ ಮೇಲೆ ಇರ್ತಾರೆ ನೋಡ್ರಿ, ಅವ್ರು ಎಲ್ಲಿ ಇಬ್ಬರಿಗೆ ಪಾಪಕ್ಕೆ ಅನಿಸ್ತಾರೆ, ದೇವ್ರಿಗೆ ಭಯಪಡ್ತಾರೆ, ಪಾಪಕ್ಕೆ ಬಿಟ್ಟು ಓಡ್ಬೇಕು. ಯೇಸು ಸ್ವಾಮಿ ಇಲ್ಲ. ಅಲ್ಲಲ್ಲೂಯ್ಯ. ಪಾಪದ ಸಂಬಳ ಒಂದಿನ ಮರಣ. ಯೋಜನೆ ಪಶ್ಚಾತ್ತಾಪಡ ದೇವರ ಜೀವಿಸರಿ ನಮ್ಮ ಜೀವನ. ಇದು ಯೇಸು ಹೇಳುತ್ತೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರ ನಂಬರಿ, ತಂದೆ ನಂಬಿರಿ, ತಂದೆ ಮನೆಯಲ್ಲಿ ಬಹಳ ಬಿಡಾರಗಳ ಮನೆಯವ, ನಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಮ್ಮ ಬಿಡಾರ ಸಿದ್ಧಪಡಿಸಿ ದೇವರಿಗೆ ಒಪ್ಪಿಸರಿ. ಈ ಮನೆಗೆ ಒಂದೇ ಹೇಳೋಕ್ಕೆ ಇಷ್ಟಪಡುತ್ತೆ, ಈಗ ಒಬ್ಬ ತಾಯಿ ಈ ಬಿಟ್ಟು ಹೋಗ್ಯಾರ. ಆದರೆ ಯೇಸು ಸ್ವಾಮಿ ನಂಬಿರುವಂಥ ಅಂತಿಗೆ ಪರಲೋಕ ಸ್ಥಾನದ ಒಂದು ದಿನ ಭೂಮಿಯಿಂದ ಅಂದ್ರೆ ಆಕೆ ಆತ್ಮ ಎದ್ದು ಬರೋದು. ದೇವರು ಒಂದು ಪ್ಲೇಸಲ್ಲಿ ಇಟ್ಟರೆ ಹೊರದೇಶದ ಆ ಪ್ರದೇಶದ ಆತ್ಮ ಇರ್ತವೆ, ಅಲ್ಲಿಂದ ಎಬ್ಬಿಸಿ ಅವ್ರಿಗೆ ನ್ಯಾಯ ತೀರ್ಪಿಗೆ ದೇವ್ರು ನಿಲ್ಲಿಸ್ತಾರೆ. ಅದಕ್ಕೆ ನಾವು ಆ ನ್ಯಾಯ ತೀರ್ಪಿನಲ್ಲಿ ಬ್ಲೆಸ್ಸಿಂಗ್ ಆಗಿ ಕಾಣಬೇಕು. ನಮ್ಮ ಜೀವಿತ ರಕ್ಷಣೆ ಆಗಬೇಕು, ನರಕಕ್ಕೆ ಹೋಗಬೇಕು ಅಂದರೆ ಪ್ರಿಯರೇ ನಮ್ಮ ಲೈಫನ್ನು ಪರಿಶೀಲನೆ ಮಾಡಿ. ಪಾಪಿಗಳಿದ್ದು ನಿಜ, ಇನ್ನು ಪಾಪದಲ್ಲೇ ಹೋಗುತ್ತೆ. ಒಂದು ವೇಳೆ ನಾವು ಪಾಪ ಮಾಡ್ತಿಲ್ಲ ಸರ್, ನಾನು ಚರ್ಚೆಗೆ ಹೋಗ್ತೆ, ಆರಾಧನೆ ಮಾಡ್ತೆ, ನಾ ಯೇಸುಸ್ವಾಮಿ ನಂಬಿರಿ ಅಂದ್ರೆ ದೇವ್ರಿಗೆ ಸ್ತೋತ್ರ. ನಂಬಲ್ಲಿ ಹೋದ್ರೆ ನಂಬ್ರಿ, ದೇವ್ರಿಗೆ ಜೀವಿಸ್ರಿ, ದೇವ್ರಿಗೆ ವಾಕ್ಯ ಆಶೀರ್ವಾದ. ಆಮೇಲೆ ಅಲ್ಲಲ್ಲೂಯ್ಯ. ಮಾಡೋಣ.